ಸಸಿಯಿಂದ ತಂದದ್ದು ಇದು. ಅದು ಬೆಳೀತಾ ಎರಡು ಕಲರು, ಒಂದು ರೆಡ್ಡು ಒಂದು ವೈಟು, ಎರಡು ಕಲರ್ ಆಗಿ ಈ ಥರ ಬರ್ತೈತೆ ಗಿಡ. ಗಿಡದ ಹೆಸರೇನು ಅಂತ? ಇದು ಪೇಪರ್ ಗಿಡ ಅಂತ. ಇದು ಅಷ್ಟೇ, ಇದು ಅದು ಎರಡು ಗಿಡ ಒಂದೇ ಥರ ಇರೋದು. ಇದು ರೆಡ್ಡು ವೈಟು ಎರಡು ಬರ್ತಾ ಇರ್ತದೆ. ಇಲ್ಲೇ ನೋಡ್ಬೋದಲ್ಲ, ಇಲ್ಲಿ ಪಿಂಕ್ ಐತೆ, ಇಲ್ಲಿ ವೈಟ್ ಐತೆ. ಒಂದೇ ಕೊಂಬೆ, ಒಂದೇ ಗಿಡದಲ್ಲಿ ಈ ಥರ ಆಗಿರೋದು. ಇದು ಬೆಳೀತಾ ಒಂಥರ ಮರದ ಥರ ಆಗಿ ಚಪ್ರ ಥರ ಆಗುತ್ತೆ. ಸೈಡಲ್ಲಿ ಹಾಕೊಂಡು ಈ ಥರ ಅರ್ಶಿನ ಗೆಡ್ಡೆಯನ್ನು ಹಾಕಿದ ಈ ಥರ ಬಂದೆ ಗಿಡ ಎಲ್ಲ ಬಂದೈತೆ. ಇದರಲ್ಲಿ ಹಾಕ್ಕೊಂಡಿದ್ವಿ. ಇಲ್ಲಿ ಇದು ಪಾರಿಜಾತ ಗಿಡ ಅಂತ ಈ ಥರ ಬಂದೈತೆ. ಇದು ಇನ್ನೂ ಹೂವು ಬರ್ತಾಯಿಲ್ಲ, ಹೂವು ಬಿಡೋದು ಲೇಟ್ ಆಗುತ್ತೆ. ಇದು ಹುಚ್ಚು ಮಲ್ಲಿಗೆ ಅದು ಹುಚ್ಚು ಮಲ್ಲಿಗೆ ಅಂತ ಗಿಡ. ಇದು ಹಾಕಿ ಮೇಲ್ಗಡೆ ಎಲ್ಲ ಅಟ್ಕಡೆ ಹೋಯ್ತೈತಿ, ಚಪ್ರ ಹಾಕ್ದಂಗೆ ಹಾಕ್ಬಿಟ್ಟು ಹಬ್ಬಿಸವಿ ಮೇಲ್ಗಡೆಗೆ. ಇದು ದಾಸವಾಳ ಗಿಡ ಅಂತ, ಇದು ಪಿಂಕ್ ಕಲರು. ಎಲ್ಲ ಈ ಥರ ಆಗಿ ಮುಗ್ಗೆಲ್ಲ ಬಂದು ಈ ಥರ ಆಗ್ತವೆ. ಈಗ ಹೂವು ಕೀಳ್ತಾ ಅಲ್ವಾ ನೀವು? ಇದು ಕೀಳ್ತಾ ಇಲ್ಲ, ಇದು ಮುಗ್ಗು ಮಾತ್ರ ಕಿತ್ಕೊತೀವಿ, ಹಳೆದ ಮಾತ್ರ ಅಲ್ಲೇ ಬರ್ತೀವಿ. ಇದು ಒಂದು ಕಲರ್ ಗಿಡ, ಇದು ರೆಡ್ ಬರುತ್ತೆ. ಇದು ದಾಸವಾಳನೇ, ಇದು ದಾಸವಾಳ ಕಡ್ಡಿನೇ. ಇದು ರೆಡ್ ಬಂದು ಮುಗ್ಗು ಮಾತ್ರ ಕಿತ್ಕೊತೀವಿ, ಹೂವು ಹಳ್ಳಿರೋ ಕೀಳಲ್ಲ. ಇದು ಅಷ್ಟೇ ದಾಸವಾಳ ಗಿಡ ಅಂದರೆ ರೆಡ್ ಅಂದರೆ ಅಷ್ಟು ತೀರಾ ರೆಡ್ ಅಲ್ಲ, ಇದು ಲೈಟ್ ರೆಡ್, ಅದು ಡಾರ್ಕ್ ರೆಡ್, ಇದು ರೆಡ್ಡು ಆ ಥರ. ಇದು ಮುಗ್ಗು ಮಾತ್ರ ಅಷ್ಟೇ ಬಿಡ್ಸ್ಕೊಂಡು ನಾವು ಕಡ್ಡಿ, ಅದು ಹಳ್ಳಿರೋದಿಲ್ಲ, ನಾವು ಅಲ್ಲೇ ಬಿಡ್ತೀವಿ. ಯಾವ ಗಿಡ ಇದು? ಇದು ಗಿಡ ಬಂದು ವೆಸ್ಟ್ ಇಂಡೀಸ್ ಚೆರ್ರಿ ಅಂದ್ಬಿಟ್ಟು ಈ ಥರ ಹಣ್ಣು ಬರ್ತಾಯಿದೆ. ತಿನ್ಬೋದಾ? ತಿನ್ಬೋದು, ಏನೂ ಇಲ್ಲ. ಈ ಥರ ಎಲ್ಲ ಕಾಯಿ ಬಿಡ್ತಾಯಿದೆ ನೋಡಿ. ಈಗ ಹೂವು ಕಚ್ಚೈತೆ, ಈ ಕಡೆ ಎಲ್ಲ ಕಾಯೆಲ್ಲ ಕಚ್ಚೈತೆ, ಆ ಥರ ಗಿಡ ಬಂದೈತೆ. ಇದು ಬೇರೆ ದೇಶದಿಂದ ತರಿಸಿರ್ಬೋದು ಅನ್ಸುತ್ತೆ, ಹೊರಗಡೆಯಿಂದ ತಂದಿರೋದು. ಇದು ಒಂದು ತಿನ್ ನೋಡಿ, ಒಂದು ತಿನ್ಬೋದು, ಏನೂ ಆಗಲ್ಲ. ಈ ಥರ ಸ್ವೀಟ್ ಬರ್ತದೆ. ಈ ಥರ ಅಷ್ಟೇ, ಒಳಗಡೆ ಬೀಜ ಇರ್ತವೆ, ಬೀಜ ಏನು ಪ್ರಾಬ್ಲಮ್ ಹುಡುಗಿಬೋದು. ಇದು ಗಿಡ ಬಂದು ವೆಸ್ಟ್ ಇಂಡೀಸ್ ಚೆರ್ರಿ ಅಂದರೆ ಇದು ಒಳ್ಳೆ ಸ್ವೀಟ್ ಆಯ್ತು. ಇದು ಗಿಡ ತಿನ್ಬೋದು, ಏನು ತೊಂದರೆ ಏನಾಗಲ್ಲ. ಇದು ಬಂದು ಆಪಲ್ ಗಿಡ. ಈ ಸದ್ಯಕ್ಕೆ ಟ್ರಯಲ್ ಹೊಡೆದ್ಬಿಟ್ಟು ತಂದು ಹಾಕಿರೋದು. ಇದು ಒಂದೇ ಗಿಡ ಹಾಕಿರೋದು, ಒಂದೇ ಗಿಡ. ಇದು ನೋಡ್ಕೊಂಡು ಬೇರೆ ಕಡೆ ಇನ್ನೂ ಒಂದಷ್ಟು ಹಾಕೋ ಅಂದ್ಬಿಟ್ಟು ಟ್ರಯಲ್ ತಂದು ಹಾಕಿರೋದು ಗಿಡ. ಇದು ಈಗ ಕರ್ನಾಟಕದಲ್ಲಿ ಆಪಲ್ ಬೆಳಿಬೋದು ಅಂತ ಗೊತ್ತಾಗ್ತದೆ. ಇದು ಬಂದು 2 ವರ್ಷ ಫಲ. ಇದು ಇದು ದಾಸವಾಳ ಗಿಡ. ಇದ್ರ ಬಂದು ಈ ಥರ ರೆಡ್ ಬರ್ತದೆ, ಈ ಥರ ಮುಗ್ಗು ಬಂದು ಈ ಥರ ಅಳ್ತವೆ, ಈ ಥರ ಕಲರ್ ಬರ್ತದೆ. ಇದು ಅಷ್ಟೇ ವೈಟ್. ಇದು ವೈಟ್ ಕಲರ್ ಇದು ದಾಸವಾಳ ಗಿಡನೇ. ನೋಡೋಕ್ಕೆ ಒಂದು ಸ್ವಲ್ಪ ಕಡಿಮೆ, ಎಲ್ಲೂ ಸಿಗಲ್ಲ, ಇದು ಸಿಕ್ಕಲ್ಲ. ಇದು ಈ ಥರ ಮುಗ್ಗು ಬಂದು ಅದೆಲ್ಲ ಥರ ಅಳ್ತವೆ. ಇದು ಅಷ್ಟೇ, ಇದೊಂಥರ ಡಾರ್ಕ್ ಕಲರ್ ಕಲರ್. ಇದು ಎಲ್ಲ ಮುಗ್ಗು ಬಂದು ಒಂಥರ ಇದು ಕೇಸರಿ ಕಲರ್, ಇದು ಕೇಸರಿ ಬಣ್ಣ. ಇದು ಆ ಥರ ಬಂದು ಈ ಥರ ಅಳ್ತವೆ ನೋಡಿ. ಇದೊಂದು ಗಣಗಳಿಗೆ ಇದಾಯ್ತು ನೋಡಿ, ಸಸಿ ತಂದಾಕಿರೋದು ಇಷ್ಟು ಬೆಳೆದೈತೆ. ಇದು ವೈಟು ಕಲರ್ ಬರೋದು. ಇದು ಬತ್ತ ಬರ್ತಾರ ಇದೆಲ್ಲ ಕೊಂಬೆಯಾಗಿ ಅರಳುತ್ತೆ. ಇದು ಥರ ದಾಸವಾಳ ಗಿಡನೇ. ಇದು ಅಂದರೆ ಅಷ್ಟು ಅಳುತ್ತಲ್ಲ, ಮಾಮೂಲಿ ನಾರ್ಮಲಾಗಿ ಅಳುತ್ತೆ. ಇದು ಈ ಥರ ಚಿಕ್ಕದಾಗ ಅಳುತ್ತೆ, ಅವೆಲ್ಲ ದೊಡ್ಡದಾಗ ಅಳುತ್ತೆ, ಚಿಕ್ಕದಾಗೆ ಅವೆಲ್ಲ ದೊಡ್ಡವು. ಇವೆಲ್ಲ ನೋಡಿ ಈ ಥರ ಮುಗ್ಗು ಬಂದು ಈ ಥರ ನಾರ್ಮಲಾಗಿ ಅಳುತ್ತವೆ. ಮಲೆನಾಡಿಂದ ತಗೊಬಂದು ನೋಡಿ, ಇದು ಏಲಕ್ಕಿ ಗಿಡ. ನಮ್ಮ ಮಲೆನಾಡಿಂದ ತಗೊಬಂದು ಹಾಕಿರೋದು, ಟ್ರಯಲ್ಗೆ ಅಂತ ಹಾಕಿದ. ಒಂದೇ ಗಿಡ ಹಾಕಿರೋದು ಇಲ್ಲ, ಅವ್ರು 7 ಗಿಡ ಹಾಕಿದ. ಅವ್ರಲ್ಲಿ ಸ್ವಲ್ಪ ಹೋಗ್ಬಿಟ್ಟು ಒಂದು ಮಾತ್ರ ಇಟ್ಟು ಬಂದೈತೆ. ಅದು ಸುಮಾರು ಕಡೆ ಒಂದು 10-15 ಗಿಡ ಅಷ್ಟು ಬಂದೈತೆ ನೋಡಿ. ಈ ಥರ ಒಂದು ದಾಸವಾಳ ಗಿಡ ಐತೆ. ಈ ಥರದಲ್ಲಿ ಒಟ್ಟು ಎಲ್ಲ ಕಲರು ಒಂದೊಂದು ಥರ ಕಲರು, ಒಂದು 10ರಿಂದ 12 ಕಲರು ಗಿಡ ಐತೆ ನಮ್ಮ ಹತ್ರ. ಈ ಥರ ಹಾಕಿ ಈ ಥರ ಬಂದೈತೆ. ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ನಾವು ತಂದು ಇಲ್ಲಿಂದ ಹಾಕಿರೋದು. ಇದು ಏನೇ ಪ್ರಾಬ್ಲಮ್ ಬಂದರೆ ಏನು ಆ ಥರ ಏನು ರೋಗ ಪಾಗ ಏನು ಬರ್ತಿಲ್ಲ. ನಾವು ನಾರ್ಮಲಾಗಿ ಔಷಧಿ ಕೆಮಿಕಲ್ ಏನು ಹಾಕಲ್ಲ. ಇದೇನಿದ್ರು ಆರ್ಗ್ಯಾನಿಕ್ ಔಷಧಿ ಹೊಡ್ಕೊಂಡು ಈ ಥರ ಬಂದೈತೆ. ಇದು ತಿಂದ್ರಿ ಅಂತಂದರೆ ಆರೋಗ್ಯಕ್ಕೆ ಒಳ್ಳೇದು. ಇದು ವಿನ್ನರ್ ಬಟಾರ್ ಅನ್ನೊಟ್ಟೆ, ಇದು ಫ್ರೂಟು. ಇದು ಈ ಥರ ಗಿಡ ಆಗಿ ಈ ಥರ ಮರ ಆಗಿ ಇದು ಒಂದು 3 ವರ್ಷಕ್ಕೆ ಫಲ ಬರ್ತದೆ. ಇದು ಗಣಗ್ಲ ಗಿಡ. ಇದು ರೆಡ್ ಕಲರ್ ಬರ್ತಾಯಿದೆ, ಅಲ್ಲಿ ತೋರಿಸುತ್ತೆ ಅವಾಗಲೇ. ಅದು ವೈಟ್ ಕಲರು. ಇದು ರೆಡ್ ಬಂದು ಈ ಥರ ಆಗಿ ಈ ಥರ ಮರದ ಥರ ಆಗುತ್ತೆ. ಇದು ನೋಡಿ, ಇದೊಂದು ಗಣಗ್ಲ ಗಿಡ ಐತೆ. ಇದು ಒಂಥರ ಇದು ಹಳದಿ ಕಲರ್ ಬರ್ತದೆ, ಅಂದರೆ ಅಷ್ಟು ಹಳದಿ ಬರೋಲ್ಲ, ವೈಟು ಬರೋಲ್ಲ, ಒಂಥರ ನಾರ್ಮಲ್ಲು. ಇದು ಅಲ್ಲೊಂದು ವೈಟು, ಅಲ್ಲೊಂದು ರೆಡ್ಡು, 3 ಗಿಡ ಐತೆ ನಮ್ಮ ಹತ್ರ.
ಈ ಥರ ಗಿಡಗಳು ನೋಡಿ. ಇದು ಒಂದು ಫಲಬೆಲೆ ಅಂದ್ಬಿಟ್ಟು ಈ ಥರ ಬಂದು ಈ ಥರ ಗಿಡ ಆಗಿ ಈ ಥರ ಮರ ಆಗಿ ಅದು ಎಲೆ ಆಗ್ಲಾ ಬರ್ತದೆ. ಇದು ಇನ್ನೂ ಸ್ವಲ್ಪ ಮರ ಬೆಳಿಬೇಕು. ಅದು ಸದ್ಯಕ್ಕೆ ಇಷ್ಟು ಬೆಳೆದೈತೆ ನೋಡಿ. ಈಗ ಯೂಸ್ ಮಾಡ್ಬೋದಾ ಊಟಕ್ಕೆಲ್ಲ? ಇದು ಯೂಸ್ ಮಾಡ್ಬೋದು, ಅಂದರೆ ಮರ ಸ್ವಲ್ಪ ಬಲಿಬೇಕು. ಬಲ್ಪ್ ಮೇಲೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಬಂದು ಮೆಣಸು ಗಿಡ ಅಂತ ಇಲ್ಲಿ ಹಾಕಿ ಈ ಥರ ಮರ ನೆಟ್ಟು ಈ ಥರ ಬೆಳೆದು ಈ ಥರ ದಾರ ಕಟ್ಟಿ ಅದು ಬೆಳ್ಕೊಂಡೋದಾಗ ದಾರ ಕಟ್ತೇವೆ. ಈ ಕಡೆ ಎಲ್ಲ ಕವಳು ಹೊಡ್ಕೊಂಡು ಈ ಥರ ಬರ್ತಾಯಿದೆ ನೋಡಿ ಮೆಣಸು, ಕಾಳು ಮೆಣಸು. ಮಜ್ಜಿಗೆ ಮತ್ತು ಬೆಲ್ಲ 3 kg ಬೆಲ್ಲ ಹಾಕೈತೆ, 3 ಲೀಟ್ರು ಮಜ್ಜಿಗೆ ಹಾಕೈತೆ. ಇದು ಹಾಕ್ಬಿಟ್ಟು ಮಾಮೂಲಿ ಜೀವಾಮೃತ ಮಾಡ್ತಾ ಇರೋದು. ಈ ಥರ ಬೆಳಗ್ಗೆ ಸೈಕಲ್ ಈ ಥರ ತಿರುಗಿಸ್ಬೇಕು. ಈ ಥರ ತಿರುಗಿಸ್ಬಿಟ್ಟು ಬುಟ್ಟಿ 1 ವಾರ ಬುಟ್ಟಿ ಗಿಡಕ್ಕೆಲ್ಲ ಫ್ರೈ ಮಾಡ್ಬೋದು. ಇದೆಲ್ಲ ಈ ಥರ ಇದು ಕಪ್ಪು ಬೆಲ್ಲ ಈ ಥರ ಹಾಕಿರೋದು ಮತ್ತು ಗೌಗಂಧಲ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಎಲ್ಲ ಹಾಕಿ ಬಿಟ್ಟೈತೆ. ಈ ಥರ ಬರ್ತಾಯಿದೆ ನೋಡಿ ಕಲರು. ಇದು ವೈಟು, ಅದು ಬ್ಲ್ಯಾಕು ಹಾಕಿರೋದು ಬೆಲ್ಲ. ಈ ಥರ ಮಾಡ್ತಾಯಿದ್ವಿ. ನೀವು ಈಗ ಇದಕ್ಕೆ ಒಂಚೂರು ಕೆಮಿಕಲ್ ಬಳಸಿಲ್ಲ? ಇದುವರೆಗೂ ಬಳಸಿಲ್ಲ? ಇದುವರೆಗೂ ಯಾವುದು ಕೆಮಿಕಲ್ ಹಾಕಿಲ್ಲ, ಕೆಮಿಕಲ್ ಬಳಸ್ತೂ ಇಲ್ಲ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಂಡು ಎಲ್ಲ ಗಿಡಕ್ಕೂ ಆಗಲಿ, ಯಾವುದೇ ಪ್ರತಿಯೊಂದು ಗಿಡ ಆಗಲಿ, ಒಂದು ಬಾಳೆ ಗಿಡವೋ ತೆಂಗಿನ ಗಿಡವೋ ಯಾವುದೋ ಒಂದು ಪ್ರತಿ ಗಿಡಕ್ಕೂ ಅಷ್ಟೇ ಇವೆಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತೀವಿ ನಾವು.